ಕಾಲಿವುಡ್‌ನ ಚಿತ್ರರಂಗದಲ್ಲಿ ಉಪ್ಪಿ ಒಂದು ರೀತಿಯ ಹವಾ ಸೃಷ್ಟಿಸಿದ್ದಾರೆ. ಇತ್ತೀಚೆಗೆ ಪರಭಾಷೆ ಸಿನಿಮಾಗಳಲ್ಲಿ ಸಖತ್ ಮಿಂಚುತ್ತಿದ್ದಾರೆ. ಈ ಹಿಂದೆ ಎ ಹಾಗೂ ಉಪೇಂದ್ರ ಸಿನಿಮಾಗಳು ತೆಲುಗಿಗೆ ಡಬ್ ಆಗಿ ಸೂಪರ್ ಹಿಟ್ ಆಗಿತ್ತು. ಅಲ್ಲದೆ ಉಪೇಂದ್ರ ಸಿನಿಮಾ ಕೂಡ ಹೊಸ ರೂಪದಲ್ಲಿ ಮತ್ತೆ ತೆಲುಗಿನಲ್ಲಿ ಬಿಡುಗಡೆಯಾಗಿ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಅಲ್ಲದೆ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆಗೆ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ನಟಿಸಿದ್ದು, ಇಲ್ಲೂ ಉಪೇಂದ್ರ ಪಾತ್ರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದೀಗ ತೆಲುಗಿನ ಆಂಧ್ರ ಕಿಂಗ್ ಸಿನಿಮಾದಲ್ಲಿ ಉಪ್ಪಿ ನಟಿಸುತ್ತಿದ್ದು, ಸಿನಿಮಾದಲ್ಲಿ ಉಪೇಂದ್ರ ತೆಲುಗು ಚಿತ್ರರಂಗದ ಸೂಪರ್ ಸ್ಟಾರ್ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಚಿತ್ರದಲ್ಲಿ ರಾಮ್ ಪೋತಿನೇನಿ ನಾಯಕನಾಗಿ ನಟಿಸುತ್ತಿದ್ದು, ಇಲ್ಲಿ ರಾಮ್ ಚಿತ್ರದಲ್ಲಿ ಸಿನಿಮಾ ನಟನ ಅಭಿಮಾನಿಯಾಗಿ ನಟಿಸಿದ್ದಾರೆ. ವಿಶೇಷ ಅಂದ್ರೆ ಆತನ ಆರಾಧ್ಯ ದೈವ ಸಿನಿಮಾ ನಟ ಆಂಧ್ರ ಕಿಂಗ್ ಸೂರ್ಯಕುಮಾರ್ ಆಗಿ ಕನ್ನಡ ನಟ ಉಪೇಂದ್ರ ಬಣ್ಣ ಹಚ್ಚಿದ್ದಾರೆ. ಅಲ್ಲದೆ ಚಿತ್ರದ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಸಾಕಷ್ಟು ಸದ್ದು ಮಾಡುತ್ತಿದೆ. ಇದು ನಟನ ಅಭಿಮಾನಿ ಮತ್ತು ನಟನ ನಡುವೆ ನಡೆಯುವ ಯುದ್ಧದ ಬಗೆಗಿನ ಸಿನಿಮಾ ಆಗಿದೆ. ಇದೀಗ ಬಿಡುಗಡೆಯಾಗಿರುವ ಟೀಸರ್ ನಲ್ಲಿ ಉಪೇಂದ್ರ ಅವರ ಕಟೌಟ್ಗಳು, ಪೋಸ್ಟರ್ಗಳು ರಾರಾಜಿಸಿವೆ. ಆದರೆ ಉಪ್ಪಿ ನಟಿಸಿರುವ ದೃಶ್ಯಗಳನ್ನು ಟೀಸರ್ ನಲ್ಲಿ ತೋರಿಸಲಾಗಿಲ್ಲ. ಆದರೆ ಇಡೀ ಸಿನಿಮಾ ಉಪೇಂದ್ರ ಪಾತ್ರದ ಸುತ್ತಲೇ ಸುತ್ತುವುದು ಖಾತ್ರಿಯಾಗಿದೆ. ಅಲ್ಲದೆ ಟೀಸರ್ ನ ಕೊನೆಯಲ್ಲಿ ಬರುವ ಫ್ಯಾನ್ ಅಂತ ನೀನು ಬಟ್ಟೆ ಹರ್ಕೋತೀಯಾ, ಆದರೆ ನೀನೊಬ್ಬ ಇದೆಯಾ ಅಂತ ಅನ್ನೋದು ಆ ಹೀರೋಗೆ ಗೊತ್ತಿಲ್ಲ ಎಂಬ ಡೈಲಾಗ್ ಎಲ್ಲೆಡೆ ವೈರಲ್ ಆಗ್ತಿದೆ. ಮಹೇಶ್ ಬಾಬು ಅವರು ಆಂಧ್ರ ಕಿಂಗ್ ತಾಲೂಕು ಸಿನಿಮಾ ನಿರ್ದೇಶನ ಮಾಡುತ್ತಿದ್ದು, ನವೆಂಬರ್ 28ರಂದು ಬಿಡುಗಡೆಯಾಗಲಿದೆ.